ಹೋಗ್ತಿದ್ದೀನಿ, ಅದು ಬೈಕ್ ರೈಡಲ್ಲಿ. ನಂಗೆ ನಿದ್ದೆ ಬರ್ತಿದೆ. ನಾನು ವೆಯ್ಟ್ ಲಾಸ್ ಆದ್ನಾ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ಸ್. ಸೊ ಇವತ್ತು ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದರೆ ನಾನು ಕೇರಳಗೆ ಹೋಗ್ತಿದ್ದೀನಿ, ಅದು ಬೈಕ್ ರೈಡಲ್ಲಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಹೋಗ್ತಿದ್ದೀನಿ. ಸೊ ರಿಯಲಿ ಎಕ್ಸೈಟೆಡ್. ಇವಾಗ ಡಿಮಾರ್ಟ್ಗೆ ಶಾಪಿಂಗ್ ಹೋಗೋಣ, ಬನ್ನಿ ಹೋಗುವ. ಲುಕ್ ಅಟ್ ದಟ್ ಬ್ಯಾಕ್ಗ್ರೌಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬ್ಲೂಯಿಶ್ ವೈಟಿಶ್ ಕ್ಲೌಡ್. ಐ ಆಮ್ ರಿಯಲಿ ಎಕ್ಸೈಟೆಡ್, ಯಾಕಂದರೆ ನಾನು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿದ್ದೀನಿ ಗಾಡಿಯಲ್ಲಿ ಅಷ್ಟು ದೂರ. ರಿಯಲಿ ಎಕ್ಸೈಟೆಡ್. ಬಟ್ ಐ ನೋ ವೆರಿ ವೆಲ್, ಒಂದು ಎಕ್ಸ್ಟೆಂಟಿಗೆ ನಾನು ರಿಗ್ರೆಟ್ ಮಾಡ್ತೀನಿ, ಯಾಕಪ್ಪ ಬಂದೆ ಅಂತ. ಯಾಕಂದರೆ ನಂಗೆ ಟ್ರಾವೆಲ್ ಮಾಡೋದು ಅಷ್ಟೊಂದು ಇಷ್ಟ ಇಲ್ಲ. ಸೊ ಯಾ, ಇಟ್ಸ್ ಗೋಯಿಂಗ್ ಟು ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಮೋಸ್ಟ್ಲಿ ನಾವು ಡಿಮಾರ್ಟ್ ಬಂದಿದ್ದು ರೈನ್ ಕೋಟ್ ಇಸ್ಕೊಳ್ಳೋಕ್ಕೆ. ಸೊ ಎಸ್, ಇವಾಗ ರೈನ್ ಕೋಟ್ ಇಸ್ಕೊಳ್ಳೋಕೆ ಹೋಗೋಣ. ಸೊ ಇವಾಗ ರೈನ್ ಕೋಟ್ ಇಸ್ಕೊಂಡು ಅಮ್ಮ ದಾಲ್ ಇಸ್ಕೊಂಡು ಬರೋಕ್ಕಂದ್ರು, ಅದನ್ನ ಇಸ್ಕೊಂಡು ಮನೆಗೆ ಹೊರಡಬೇಕು. ಇವಾಗ ದಾಲ್ ಇಸ್ಕೊಂಡು ಮನೆಗೆ ಹೋಗಿ ಬೇಗ ಬೇಗ ಪ್ಯಾಕ್ ಮಾಡ್ಕೊಂಬಿಟ್ಟು ಹೊರಡಬೇಕು. ಎಂತ ಗೊತ್ತಾ, ಆ್ಯಕ್ಚುಲಿ ನಾನು ಪ್ಯಾಕ್ ಮಾಡಿದ್ದೆಲ್ಲ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಲಾಸ್ಟ್ ಮೂಮೆಂಟ್ವರೆಗೂ ಹೋಗೋಣ ಬೇಡವಂತ ಡಬಲ್ ಮೈಂಡೆಡ್ ಆಗಿದ್ವಿ. ಯಾಕಂದರೆ ಫ್ಯೂ ರೀಸನ್ಸಿಂದ ಕಂಪ್ಲೀಟ್ ಡಬಲ್ ಮೈಂಡೆಡ್ ಆಗಿತ್ತು. ಬಟ್ ಸ್ಟಿಲ್ ಏನಿಯೋ ಫೈನಲಿ ನಾನು ನನ್ನ ತಂಗಿ ಡಿಸೈಡೆಡ್ ಟು ಗೋ. ಇನ್ನು ಟ್ರಾವೆಲ್ ಮಾಡಿ ಹಾಫ್ ಆನ್ ಅವರ್ ಆಗಿಲ್ಲ, ಇವಾಗಲೇ ನಂಗೆ ನಿದ್ದೆ ಬರ್ತಿದೆ. ನನ್ನ ಕಣ್ಣು ನೋಡಿ, ವಾ, ನನಗೆ ಗೊತ್ತಿಲ್ಲ ನಾನು ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅಂತ. ಲೆಟ್ಸ್ ಸಿ. ಏನು ಗೊತ್ತಾ, ಹೋಗೋವಾಗ ಇದ್ದಿದ್ದ ಜೋಶು ಇವಾಗ ಅಷ್ಟೆ. ಮಿಡಲಲ್ಲಿ ವಿ ಹ್ಯಾಡ್ ಅ ಬ್ರೇಕ್ ಫಾರ್ 1.5 hour ನಿಯರ್ಲಿ. ಒಂದು ಟೀ ಶಾಪ್ ಹತ್ರ ಕುತ್ಕೊಂಡಿದ್ವಿ 1.5 hour, ಯಾಕಂದರೆ ಬಂಡೀಪುರ್ ಫಾರೆಸ್ಟ್ ಓಪನ್ ಆಗೋದು 6 o'clock ಅಂತೆ. ಸೊ ವಿ ಸ್ಪೆಂಟ್ ದೇರ್ 1.5 hour. ನಾನಂತೂ ಸಖತ್ತಾಗಿ ಅಲ್ಲೇ ನಿದ್ದೆ ಮಾಡಿಬಿಟ್ಟೆ. ಅದಾದಮೇಲೆ ವಿ ಲೆಫ್ಟ್ ಆ್ಯಂಡ್ ಬ್ರೇಕ್ಫಾಸ್ಟ್ ಸ್ಟಾಪ್ ಮಾಡಿದ್ವಿ. 2 dogs should be in one cage. Looking at. ಎಂತ ಗೊತ್ತಾ, ವಿ ಆ್ಯಕ್ಚುಲಿ ಟುಕ್ 12 hours ಟು ರೀಚ್ ದಿಸ್ ಪ್ಲೇಸ್. ಯಾಕಂದರೆ ನಾವು ತುಂಬ ಲಾಂಗ್ ರೂಟ್ ತೊಗೊಂಡ್ವಿ. ನನಗಂತೂ ಯಾಕಪ್ಪ ಬಂದೆ ಅಂತ ಅನಿಸ್ಬಿಡ್ತು. ಬಟ್ ನಾನು ಇದನ್ನೆಲ್ಲ ನೋಡಿದ ತಕ್ಷಣ, ಡೀರ್, ದಿಸ್ ಗ್ರೀನರಿ, ಫಾರೆಸ್ಟ್, ಪಿಕಾಕ್ ಎಲ್ಲ ನೋಡಿದ ತಕ್ಷಣ ನನಗಂತೂ ತುಂಬ ಖುಷಿ ಆಯಿತು. ವಿಚ್ ಮೇಡ್ ಮೀ ಫೀಲ್ ವರ್ತ್. ಯಾಕಂದರೆ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ಇದೆಲ್ಲ. ನಾನು ಯೂಶ್ವಲಿ ಟ್ರಾವೆಲ್ ಮಾಡಲ್ಲ, ನಾನು ಟ್ರಾವೆಲ್ ಮಾಡೋದು ಇಷ್ಟ ಇಲ್ಲ. ಬಟ್ ಐ ಡಿಂಟ್ ನೋ ಟ್ರಾವೆಲಿಂಗ್ ಇಷ್ಟು ಖುಷಿ ಕೊಡುತ್ತೆ ಅಂತ. ಐ ಲವ್ಡ್ ಇಟ್. ಥ್ಯಾಂಕ್ ಯು ಪೀಪಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ಮೀ. ಎಸ್, ಸೊ ವಿ ರೀಚ್ಡ್ ಕೇರಳ. ಸೊ ಇಲ್ಲಿ ನಾವು ಸ್ಟಾಪ್ ಮಾಡಿದ್ವಿ ಇವಾಗ, ಯಾಕಂದರೆ ಪಿಕ್ಚರ್ಸ್ ಕ್ಲಿಕ್ ಮಾಡೋಣ ಅಂತ. ಸೊ ಯಾ, ಲೆಟ್ಸ್ ಗೋ. அதுக்கு தான் நான் சொன்னேன், நீ அங்க நீ அட்லீஸ்ட் இங்க நின்னு போட்டோ பிடிக்கும். நீ ரோட் இப்போ இல்ல போ போ போனா நீ இத்லோண்டு தெரியற. கை தூக்கு. கை தூக்கின போ, ஆள் தெரியல. ನನ್ನ ತಂಗಿ ಅಂದ್ಲು, ಕೈ ರೇಸ್ ಮಾಡ್ಕೊಂಡೇ ಹೋಗು, ನೀನು ಕಾಣಿಸ್ತಾನೆ ಇಲ್ಲ ಅಂತ. ಸೊ ನಾನು ಕುಳ್ಳಿ ಅಂತ ಇಂಡೈರೆಕ್ಟ್ಲಿ ಅಲ್ಲ, ಡೈರೆಕ್ಟ್ಲಿ ಶಿಸ್ ಟೆಲ್ಲಿಂಗ್. ಅದಾದಮೇಲೆ ವಿ ಲೆಫ್ಟ್ ಫ್ರಮ್ ದೇರ್, ಯಾಕಂದರೆ ದೇವಸ್ಥಾನಕ್ಕೆ ಟೈಮ್ ಆಯಿತು ಅಂತ ವಿ ಲೆಫ್ಟ್. ನಾನು ತುಂಬ ಕ್ಲಿಪ್ಸ್ ತಗೊಳಕ್ಕಾಗಲಿಲ್ಲ ನಾನಿರೋ ಥರ, ಯಾಕಂದರೆ ಐ ಆಮ್ ಸ್ಟಿಲ್ ನಾಟ್ ಯೂಸ್ ಟು ಇಟ್ ಪಬ್ಲಿಕಲ್ಲಿ ಫೋನ್ ಎತ್ತು ವಿಡಿಯೋ ಮಾಡೋದಲ್ಲ. ಬಟ್ ಯಾ, ನನಗೆ ಗೊತ್ತು ನಾನು ಆ ಒಂದು ಕಂಫರ್ಟ್ ಝೋನಿಂದ ಡೇ ಬೈ ಡೇ ಈಚೆ ಬರ್ತಿದ್ದೀನಿ ಅಂತ. ಸೊ ಯಾ, ವಿ ಫೈನಲಿ ರೀಚ್ ದೇವಸ್ಥಾನ ಕೋಟಿಯೂರ್. ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಹೊರಟ್ವಿ.
ಸೊ ಪೂಜೆ ಎಲ್ಲ ಆದಮೇಲೆ ಕಣ್ಣೂರ್ಗೆ ಹೊರಟ್ವಿ, ಕಣ್ಣೂರು ಬೀಚ್ಗೆ. ಸೊ ಆ್ಯಸ್ ಐ ಸೇಡ್, ನಾನು ಯೂಶಲಿ ಟ್ರಾವೆಲ್ ಮಾಡಲ್ಲ, ನನಗೆ ಟ್ರಾವೆಲ್ ಮಾಡೋದು ಅಷ್ಟೊಂದು ಇಷ್ಟ ಇಲ್ಲ. ಬಟ್ ನಾನು ಈ ರೀಲ್ಸ್ ಎಲ್ಲ ಸ್ಕ್ರಾಲ್ ಮಾಡೋವಾಗ ಬೀಚಿಗೆಲ್ಲ ಹೋಗ್ತಾರಲ್ಲ, ಸೊ ನಾನು ಮ್ಯಾನಿಫೆಸ್ಟ್ ಮಾಡ್ತಾನೆ ಇದ್ದೆ, ನಾನು ಹೋಗಬೇಕು ಅಂತ. ಐ ಥಿಂಕ್ ನಾನು ಬೀಚ್ಗೆ ಹೋಗಿ ಇಟ್ಸ್ ಬಿನ್ 4 to 5 years. ಸೊ ಇವಾಗಲೇ ಬೀಚ್ಗೆ ಹೋದೆ. ಥ್ಯಾಂಕ್ ಯು ಪೀಪಲ್ ಫಾರ್ ದ್ಯಾಟ್. ಆ್ಯಂಡ್ ನಾನು ನನ್ನ ತಂಗಿನೂ ಇವಾಗ ಬೀಚ್ಗೆ ಹೋಗ್ತಿದ್ದೀವಿ, ಬನ್ನಿ ಹೋಗುವ. ದಿಸ್ ಪೀಸ್ ಈಸ್ ಆಲ್ ಐ ವಾಂಟೆಡ್. ಆ್ಯಂಡ್ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಗಾಟ್ ರೆಡಿ ವಿಡಿಯೋ ಮಾಡೋಕ್ಕೆ. ದಿಸ್ ಇಸ್ ದ ಔಟ್ಫಿಟ್. ಆ್ಯಂಡ್ ನಾನು ವೆಯ್ಟ್ ಲಾಸ್ ಆದ್ನಾ? ಎಸ್, ನಾನು ವೆಯ್ಟ್ ಲಾಸ್ ಆದೆ. ಬಿಕಾಸ್ ಸಿನ್ಸ್ ಫ್ರಮ್ 1 month ಪ್ರಾಪರ್ ಫುಡ್ ತಗೊಳ್ತಿಲ್ಲ. ಯಾಕಂದರೆ ಟೂ ಮೆನಿ ಅನ್ವಾಂಟೆಡ್ ಸ್ಟಫ್ ಡಂಪ್ ಮಾಡ್ತಿದ್ದೆ ನನ್ನ ತಲೆಯಲ್ಲಿ. ಸೊ ಯುನೋ ಯಾವುದು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಈ ನಡುವೆ. ಐ ಡೋಂಟ್ ನೋ ವೈ, ಬಟ್ ಒಂಥರ ಲೋ ಫೀಲ್ ಆಗ್ತಿತ್ತು. ಸೊ ಈ ಬ್ರೇಕ್ ವಾಸ್ ಮಚ್ ನೀಡೆಡ್ ನನಗೆ. ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಐಸ್ ಕ್ರೀಮ್ ತಿಂದ್ಬಿಟ್ಟು ಆ್ಯಂಡ್ ಐ ವಾಸ್ ಜಸ್ಟ್ ಪ್ಲೇಯಿಂಗ್ ಫಾರ್ ಸಮ್ ಟೈಮ್ ಸ್ಯಾಂಡಲ್ಲಿ. ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ಹೊರಟ್ವಿ. ಆ್ಯಂಡ್ ಇಲ್ಲೊಂದು ಪಾರ್ಕ್ ಇದೆ ಆ್ಯಕ್ಚುಲಿ. ಓಕೆ, ತಿರ್ಗಾ ಹೋಗಿ ರೆಡಿಯಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಇಲ್ಲಿ ಫೋಟೋಸ್ ತಗೋಬೇಕು. ಸೊ ಇವಾಗ ಆ ಪಾರ್ಕಲ್ಲಿ ಫೋಟೋಸ್ ವಿಡಿಯೋ ತೆಗಿಬೇಕು. ಅಂದರೆ ಬೇಗ ಎಲ್ಲ ಹಾಕಬೇಕು, ಯಾಕಂದರೆ ನಾವು ಬ್ಯಾಂಗ್ಳೂರ್ಗೆ ಹೊರಡಬೇಕು ಇನ್ನು 2 hours ಅಲ್ಲಿ. ಸೊ ಲೆಟ್ಸ್ ಗೋ. ಆ್ಯಂಡ್ ಫೋಟೋಸ್ ವಿಡಿಯೋಸ್ ಎಲ್ಲ ಆದಮೇಲೆ ವಿ ಲೆಫ್ಟ್ ಆ್ಯಂಡ್ ರೀಚ್ಡ್ ಕೂರ್ಗ್. ಬಿಕಾಸ್ ಆ ರೂಟ್ ಒಳಗೇನೆ ವಿ ವೇ ಕಮಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಹಾಗೆ ವಾಪಸ್ ಬರೋವಾಗ ಮೈಸೂರು ಪ್ಯಾಲೇಸ್ ಹತ್ರ ಒಂದು ಫೋಟೋ ತಗೊಂಡು, ಗ್ರೂಪ್ ಫೋಟೋ ತಗೊಂಡು ವಿ ಆಲ್ ಲೆಫ್ಟ್. ನಾನಂತೂ ಈ ಟ್ರಿಪ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕಂದರೆ ಈ ಟ್ರಿಪ್ಪಲ್ಲಿ ಎಲ್ಲ ಹೊಸದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಬೈಕಲ್ಲಿ ಟ್ರಾವೆಲ್ ಮಾಡೋದು, ರೈನಲ್ಲಿ ಟ್ರಾವೆಲ್ ಮಾಡೋದು, ಇಟ್ ವಾಸ್ ಕಂಪ್ಲೀಟ್ಲಿ ನ್ಯೂ. ಥ್ಯಾಂಕ್ ಯು ಸೋ ಮಚ್ ಟು ಮೈ ಫ್ರೆಂಡ್ಸ್. ಥ್ಯಾಂಕ್ ಯು. ಆ್ಯಂಡ್ ರೀಚ್ ಹೋಮ್ ಫೈನಲಿ. ಆ್ಯಸ್ ಯೂಶುವಲ್ ಟಾಮಿ ನಾನು ನನ್ನ ತಂಗಿ ನಾನು ವೆಲ್ಕಮ್ ಮಾಡ್ದೆ. ಎಸ್, ಸೊ ಮನೆಗೆ ರೀಚ್ ಆದೆ. 3 AM ಆಗ್ತಿದೆ. ಆ್ಯಂಡ್ ಸ್ಕಿನ್ ಕೇರ್ ಮಾಡಿ ಫ್ರೆಶ್ ಅಪ್ ಆಗಿ ಸ್ಕಿನ್ ಕೇರ್ ಮಾಡಿ ಇವಾಗ ಹೋಗಿ ಮಲ್ಕೋಬೇಕು. ನಾನೇನಕ್ಕೆ 3 AM ಬಂದು ಸ್ಕಿನ್ ಕೇರ್ ಮಾಡಿದೆ ಅಂತಂದರೆ, ಬರೋವಾಗ ಫುಲ್ ಮಳೆ, ನನ್ನ ಫೇಸೆಲ್ಲ ಒಂಥರ ನನಗೆ ಸ್ಟಿಕ್ಕಿ ಅಂತ ಅನ್ನಿಸ್ತು. ಸೊ ಫೇಸ್ ವಾಶ್ ಮಾಡಿ ಸ್ಕಿನ್ ಕೇರ್ ಮಾಡಿಲ್ಲ ಅಂದರೆ ನನಗೆ ಸಮಾಧಾನ ಆಗಲ್ಲ. ಸೊ ಇವಾಗ ಮಲ್ಕೋಬೇಕು. ಆ್ಯಂಡ್ ಏನು ಗೊತ್ತಾ, ಬರೋವಾಗ ನಾವು ಡಿನ್ನರ್ ಮಾಡಿದ್ವಿ. ವಿ ಹ್ಯಾಡ್ ಡಿನ್ನರ್. ನನಗೆ ಊಟ ಸೆಟ್ಟೇ ಆಗಲಿಲ್ಲ. ಒಂಥರ ನನಗೆ ಗಿಡಿನೆಸ್ ಥರ ಬರೋಕ್ಕೆ ಸ್ಟಾರ್ಟ್ ಆಯಿತು ಗಾಡಿಯಲ್ಲಿ ಬರೋವಾಗ. ನಾವು ಇವಾಗಲೂ ಹಂಗೆ ಇದೆ, ಒಂಥರ ತಲೆ ಸುತ್ತಿದೆ. ಸೊ ಇವಾಗ ಹೋಗಿ ಮಲ್ಕೋಬೇಕು. ಸೊ ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಅಷ್ಟೇ. ಬಾಯ್.